ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಓನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಲಾಸ್ಟ್ ಸ್ಯಾಟರ್ಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಇವಾಗ ನಾವು ಚಿಕ್ಕಮಂಗ್ಳೂರು ಕಡೆ ಹೊರಟಿದ್ದೀವಿ. ಬೆಳಗ್ಗೆ 3:30ಗೆಲ್ಲ ಎದ್ಬಿಟ್ಟು ನಾವು ಕೂಡ ಊರ ಕಡೆ ಹೊರಟಿದ್ದೀವಿ. ಇನ್ನು ನಾವು ಆ್ಯಕ್ಚುಲಿ ಒನ್ ಡೇ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಆದರೆ ನನ್ನ ಮಗಳಿಗೆ ಪ್ರೋಗ್ರಾಮ್ ಇದ್ದಿದ್ದರಿಂದ ಸ್ವಲ್ಪ ನಾವೇ ಕ್ಯಾನ್ಸಲ್ ಮಾಡಿಕೊಂಡು ಸ್ಯಾಟರ್ಡೆ ಹೊರಟಿದ್ದೀವಿ. ಸಂಡೇ ಒಂದು ಪ್ರೋಗ್ರಾಮ್ ಇದೆ. ಏನು ಪ್ರೋಗ್ರಾಮ್ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ನಾವು ಹೋಗ್ತಾ ಇನ್ನು ಬಸ್ಸಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹಾಗೆ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಆಗಿರೋಂಥ ಹುಣ್ಸೆಹಣ್ಣಿನ ತಿನ್ಕೊಂಡು ಇನ್ನು ನಾವು ಕೂಡ ಚಿಕ್ಕಮಂಗ್ಳೂರು ತಲುಪಿದ್ವಿ. ಇನ್ನು ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಊರ ಕಡೆ ಬಸ್ ಕೂಡ ಸಿಕ್ತು. ಇನ್ನು ಊರ ಕಡೆ ಹೊರಟ್ವಿ. ಹಾಗೆ ಈ ಬೆಟ್ಟ ಗುಡ್ಡ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇನ್ನು ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದನ ಕೂಡ ತಿನ್ಕೊಂಡು ಇನ್ನು ಫೈನಲಿ ನಡ್ಕೊಂಡು ಮನೆ ಹತ್ರ ಹೊರಟ್ವಿ. ಇನ್ನು ಮನೆ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ನಮ್ಮ ದೊಡ್ಡಪ್ಪ ಸಿಕ್ಕಿದ್ರು. ಇನ್ನು ಅವ್ರೂ ಕೂಡ ಮಾತಾಡಿಸ್ಕೊಂಡು ಇನ್ನು ನಮ್ಮ ಮಕ್ಕಳಿಗೆ ದೊಡ್ಡಪ್ಪ ಅಂದರೆ ತುಂಬಾ ಇಷ್ಟ. ಅವ್ರ ಜೊತೆ ತುಂಬಾ ತೀಟೆ ಮಾಡ್ತಾರೆ. ಇನ್ನು ನಾವು ಕೂಡ ಒಳಗೋದ್ವಿ. ಇನ್ನು ಅಣ್ಣ ಊಟ ಮಾಡ್ತಾಯಿದ್ರು, ಹಾಗೆ ಅಮ್ಮ ಊಟ ಬಡಿಸ್ತಾಯಿದ್ರು. ಇನ್ನು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನಮ್ಮ ದೊಡ್ಡಪ್ಪನ ಜೊತೆ ಗಾಡೀಲಿ ನಮ್ಮ ಅಣ್ಣ ಮನೆ ಹತ್ರ ಹೋದ್ವಿ. ಇನ್ನು ನಾಳೆ ಪ್ರೋಗ್ರಾಮ್ ಇದೆ, ಅಲ್ಲೂ ಕೂಡ ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ರು. ಹಾಗೆ ನಾವು ಹೋಗ್ಬರೋಣ ಅಂತ ಹೇಳಿ ಹೋದ್ವಿ. ಇನ್ನು ನಮ್ಮ ಮೊಮ್ಮಗು ಜೊತೆ ತುಂಬ ದಿನವೇ ಆಗಿತ್ತು ಪಾಪುನ ನೋಡಿಬಿಟ್ಟು. ಹಾಗಾಗಿ ನಾನು ನಮ್ಮ ಮನೆಯವರು ಪಾಪು ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಪಾಪುನಂತೂ ಆಟಾಡಿಸ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದಾದಮೇಲೆ ಇಲ್ಲಿ ಈ ಕಡೆ ಮಕ್ಕಳು ಕೂಡ ಆಟಾಡ್ತಾ ಕೂತಿದ್ರು. ಈ ಥರ ಫಂಕ್ಷನ್ಸ್ ಇದ್ದಾಗಲೇ ಮಕ್ಕಳುಗಳೆಲ್ಲ ಒಟ್ಟಿಗೆ ಸೇರೋದು, ಹಾಗಾಗಿ ಅವರೆಲ್ಲ ಆಟಾಡ್ತಾಯಿದ್ರು. ಅದಾದಮೇಲೆ ಇನ್ನು ಈ ಕಡೆ ನಮ್ಮ ಅತ್ತಿಗೆಯವರು ಹಾಗೆ ನೆಂಟರು ಎಲ್ಲ ಬಂದಿದ್ದರು. ಅವರು ಕೂಡ ನಾಳೆಗೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊತಿದ್ರು. ಇನ್ನು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಂಡು ಹಾಗೆ ಅವ್ರ ಜೊತೆ ತುಂಬಾ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮಗೆ ಈ ಥರ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಈ ಥರ ಸಿಗೋದು. ಹಾಗಾಗಿ ಇನ್ನು ಅವ್ರ ಜೊತೆ ಟೈಮೆಲ್ಲ ಸ್ಪೆಂಡ್ ಮಾಡಿ ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.